ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಇಂದು ಆಯೋಜಿಸಿದ್ದ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ 7ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಈ ವೇಳೆ ಅವರು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ವಿ ಸೋಮಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್, ಸಿದ್ದಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಸದ್ಗುರು ಶ್ರೀ ಮಧುಸೂದನ್ ಸಾಯಿ, ಸಂಸದರಾದ ಡಾ ಸಿಎನ್ ಮಂಜುನಾಥ್, ಗೋವಿಂದ ಕಾರಜೋಳ, ಶಾಸಕರಾದ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಜೀವನವು ದಯೆ, ಸೇವೆ ಹಾಗೂ ತ್ಯಾಗದ ಸಂಕೇತವಾಗಿದ್ದು ಜನಸಾಮಾನ್ಯರಿಗೆ ನೈತಿಕ ಜೀವನದ ಹಾದಿಯನ್ನು ತೋರುತ್ತದೆ. ಸಿದ್ದಗಂಗಾ ಮಠ ಆಧ್ಯಾತ್ಮಿಕ ಪರಂಪರೆಯ ಇತಿಹಾಸ ಹೊಂದಿದೆ. ಶ್ರೀಮಠ ಶಿಕ್ಷಣ, ಅನ್ನ, ಆಶ್ರಯ, ಜ್ಞಾನವನ್ನು ದಾನದ ಬದಲಾಗಿ ಹಕ್ಕಿನಿಂದ ಗೌರವ ಮತ್ತು ಪ್ರೀತಿಯಿಂದ ನೀಡುತ್ತಿದೆ. ಎಲ್ಲ ಜಾತಿ, ವರ್ಗ, ಸಮುದಾಯ, ಧರ್ಮದ ಲಕ್ಷಾಂತರ ಬಡ ಮಕ್ಕಳು ಸಿದ್ದಗಂಗಾ ಸಂಸ್ಥೆಯಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ. ಈ ಮಠ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ತನ್ನದೇ ಆದ ರೀತಿ ವಿಶಿಷ್ಟ ಕೊಡುಗೆ ನೀಡುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣ ಮಾಡುವ ಸಂಕಲ್ಪ ತೊಟ್ಟಿದ್ದು, ಆ ಗುರಿ ಸಾಧನೆಯಲ್ಲಿ ಸಿದ್ದಗಂಗಾ ಮಠ ಸೇರಿದಂತೆ ಆಧ್ಯಾತ್ಮಿಕ ಕ್ಷೇತ್ರಗಳ ಕೊಡುಗೆಯೂ ಅಪಾರ. ಇದರ ಜೊತೆಗೆ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಏಕೀಕರಣವು ಮಹತ್ವದ ಪಾತ್ರ ವಹಿಸಲಿದೆ. 1941ರಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಸಿದ್ದಗಂಗಾ ಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡ ಬಳಿಕ ಮಠವನ್ನು ಶಿಕ್ಷಣ ತಾಣವನ್ನಾಗಿ ಮಾಡಿದ ಮಹಾನ್ ಸಂತ ಎಂದು ಹೇಳಿದರು. ಸಮೂಹ ಸ್ಮರಣೆಯ ಪವಿತ್ರ ಕ್ಷಣವಾಗಿದೆ. We were gathered here to observe the 7th Punya Smarana of Dr. Sri Sri Sivakumar Maha Swami Galu, the saint of Tumkur, the Nada Prabhu, whose life was a living message of compassion, sacrifice and service to the poor. ಥಾವರ್ಚಂದ್ ಗೆಹ್ಲೋಟ್ ಸಮಾಜದ ಸೇವೆಗಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಸೇವೆ ಅನನ್ಯ. ತ್ರಿವಿಧ ದಾಸೋಹದ ಮೂಲಕ ನಾಡಿನ ಜನತೆಗೆ ಸೇವೆ ಸಲ್ಲಿಸಿರುವ ಶ್ರೀಗಳ ಸಾಧನೆ ಶ್ಲಾಘನೀಯ. ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸುವಲ್ಲಿ ಅನೇಕ ಸಂತರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. अन्न दासोही, विद्या दासोही और अक्षर दासोही के त्रिविध सिद्धांतों को समर्पित कर दिया. उनके लिए सेवा कोई औपचारिक कर्तव्य नहीं था, बल्कि साधना थी. उन्होंने सिद्ध किया कि सच्ची आध्यात्मिकता वही है जो भूखे को भोजन, जिज्ञासु को ज्ञान और समाज को संस्कार प्रदान करे. ವಿ ಸೋಮಣ್ಣ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿದ್ದರು. ಅವರ 7ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ನಮನ ಸಲ್ಲಿಸಲಾಗಿದೆ. ಶಿವಕುಮಾರ ಸ್ವಾಮೀಜಿ ಅವರು ಪವಾಡ ಪುರುಷರು, ನಾಡಿಗೆ ಅನನ್ಯ ಕೊಡುಗೆ ನೀಡಿದ್ದಾರೆ. ಸೂರ್ಯ ಚಂದ್ರ ಇರುವ ತನಕ ಸಿದ್ದಗಂಗಾ ಮಠ ಮತ್ತು ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಅಜರಾಮರವಾಗಿರುತ್ತದೆ. ತುಮಕೂರು ಜಿಲ್ಲೆಯನ್ನು ರಾಜ್ಯದ ಅಭಿವೃದ್ಧಿ ಹೊಂದಿದ ಜಿಲ್ಲೆಯನ್ನಾಗಿ ಮಾಡುವುದು ನಮ್ಮ ಸಂಕಲ್ಪ ಎಂದು ಹೇಳಿದರು. ಬಡವರಿಗೋಸ್ಕರವಾಗಿ ಜಾತಿ ರಹಿತ, ಸಂಘರ್ಷ ರಹಿತ, ಯಾವುದೇ ಡಿಫರೆನ್ಸ್ ಇದ್ರೆ ಬಡವರನ್ನ, ಸಾಮಾನ್ಯರನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರಾಥಮಿಕದಿಂದ ಹಿಡಿದು ಹೈಸ್ಕೂಲು, ಕಾಲೇಜಿನವರೆಗೂ ಕೂಡ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಆ ಪುಣ್ಯಾತ್ಮನ ಸ್ಮರಣೆ ಶಿವಕುಮಾರ ಸ್ವಾಮಿಗಳು ಎಲ್ಲಿದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲೆಲ್ಲ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಇಲ್ಲಿ ಓದಿರ್ತಕ್ಕಂಥ ಭಕ್ತರು, ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಷ್ಟ್ರವನ್ನು ಮುನ್ನಡೆಸತಕ್ಕಂಥದಕ್ಕೆ ಸಹಕಾರಿಯಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ಜಾತಿ, ಮತ, ಧರ್ಮ ಎಂದು ಭೇದ ಭಾವ ಮಾಡದೆ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ನೀಡುವ ಕೆಲಸದಲ್ಲಿ ಸಿದ್ದಗಂಗಾ ಮಠ ಕೆಲಸ ಮಾಡುತ್ತಿದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ.
ನಡೆದಾಡಿದ ದೇವರು ಆಧುನಿಕ ಬಸವಣ್ಣ ಎಂದೇ ಪ್ರಖ್ಯಾತಿ ಪಡೆದವರು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅನ್ನ, ಅಕ್ಷರ, ಆಶ್ರಯದ ಬಗ್ಗೆ ಸಮಾಜಕ್ಕೆ ಸಂದೇಶ ನೀಡುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸಿದ್ಧಗಂಗಾ ಮಠವು ಸುಮಾರು 10,000 ಬಡ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ತಿಳಿಸಿದರು. He never discriminated. I personally feel in the entire country, this institution which feeds 10,000 children every day. There is no religious center. The philosophy behind is Shikshana, Gnana. He wanted to give that Gnana to every small children who comes from a very poor and rural background. ಸಿದ್ಧಲಿಂಗ ಸ್ವಾಮೀಜಿ, ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕಾಗಿದ್ದಾರೆ. ಅವರಿಗೆ ಶಿಕ್ಷಣ, ಆಹಾರ, ಆಶ್ರಯ ಕಲ್ಪಿಸುವ ಮೂಲಕ ಬದುಕಿಗೊಂದು ಅರ್ಥ ಕಲ್ಪಿಸಿದ್ದಾರೆ. ತಮಗಾಗಿ ಏನೊಂದು ಬಯಸದ ಅವರು ಕೇವಲ ದುಃಖಿತರ ದುಃಖ ನಿವಾರಣೆ ಮಾಡುವ ಶಕ್ತಿಯನ್ನಷ್ಟೇ ಪ್ರಾರ್ಥಿಸಿದ್ದರು. ಸರ್ವರು ಸೌಹಾರ್ದಯುತವಾಗಿ, ಪ್ರೀತಿಯಿಂದ, ಏಕತೆಯಿಂದ ಬಾಳುವಂತೆ ಸಂದೇಶ ನೀಡಿದರು. ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಈ ನಾಡಿಗೆ ಉತ್ತಮ ಕೊಡುಗೆ ನೀಡಬೇಕು ಎಂದು ಹೇಳಿದರು. ಆಶ್ರಮ ಅಂತ ಹೇಳ್ತಾರೆ. ಅವ್ರು ಏನಪ್ಪಾ ಅಂದ್ರೆ, ನನಗೆ ಸ್ವರ್ಗ ಬೇಡ, ನನಗೆ ರಾಜ್ಯ ಬೇಡ, ಮತ್ಯಾವುದು ಬೇಡ, ದುಃಖಿತರ ದುಃಖವನ್ನ ನಿವಾರಣೆ ಮಾಡುವಷ್ಟೇ ನನಗೆ ಬೇಕು ಅನ್ನುವಂತಹ ಪ್ರಾರ್ಥನೆ ಇದೆಯಲ್ಲ, ಅದನ್ನು ನಮ್ಮ ಪರಮ ಪೂಜ್ಯರು ಇಡೀ ಬದುಕಿನ ತುಂಬ ಅದನ್ನು ಆಚರಿಸಿಕೊಂಡು ಬಂದಂತಹ ಅವರು. ಅಂತಹ ಪರಮ ಪೂಜ್ಯರನ್ನ ನಮ್ಮನ್ನೆಲ್ಲ ಆಗಲಿ ಇವತ್ತು 7 ವರ್ಷಗಳಾದರೂ ಕೂಡ ಅವರ ಸ್ಮರಣೆ, ಅವರ ಸೇವೆ ಅದು ಅಜರಾಮರವಾಗಿರುವಂತಹದ್ದು, ಶಾಶ್ವತವಾಗಿರುವಂತಹದ್ದು.